ಚಿತ್ರದುರ್ಗದ ರೈತರ ಆಮರಣಾಂತ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕಿಂದು ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಭೇಟಿ ನೀಡಿದ್ದಾರೆ. ಕಳೆದ 5 ದಿನಗಳಿಂದ ರೈತ ಸಂಘದ ವತಿಯಿಂದ ನಿರಂತರ ಪ್ರತಿಭಟನೆ ನಡೆಸಲಾಗುತ್ತಿದೆ. ರಾಜ್ಯ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಅನುದಾನಕ್ಕೆ ರೈತರು ಪಟ್ಟು ಹಿಡಿದಿದ್ದರು. ಬಜೆಟ್ನಲ್ಲೇ ಸರ್ಕಾರ ರೈತರ ಆಸೆಗೆ ತಣ್ಣೀರು ಎರಚಿದ್ದು ರೈತರ ನಂಬಿಕೆ ಹುಸಿಗೊಳಿಸಿದೆ. ಜಿಲ್ಲೆಯ ಜೀವನಾಡಿಯಾದ ಭದ್ರಾ ಮೇಲ್ದಂಡೆ ಯೋಜನೆಯನ್ನು 2027 ರೊಳಗಾಗಿ ಪೂರ್ಣಗೊಳಿಸಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಇನ್ನು ರೈತರ ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಭೇಟಿ ನೀಡಿದ್ದು ರೈತರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಇನ್ನು ರೈತರ ಜೊತೆ ಜಿಎಚ್ ತಿಪ್ಪಾರೆಡ್ಡಿ ಚರ್ಚೆ ಸಹ ನಡೆಸಿದ್ದು, ಸರ್ಕಾರ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಮೀಸಲಿಡದ ಹಿನ್ನೆಲೆ ಬೇಸರ ವ್ಯಕ್ತಪಡಿಸಿದ್ದು, ಈ ಕುರಿತು ಜಿಎಚ್ ತಿಪ್ಪಾರೆಡ್ಡಿ ಬೇಸರ ವ್ಯಕ್ತಪಡಿಸಿದ್ದು, ಸರ್ಕಾರದ ನಡೆಯನ್ನು ಖಂಡಿಸಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಅದು ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಎರಡನೇದು ನನ್ನ ಕೇಂದ್ರ ಸರ್ಕಾರದ ಒಂದಾಯಿತು. ಈಗ 5,300 ಕೋಟಿ ಕೊಟ್ಟ ತಕ್ಷಣ ಪ್ರಾಜೆಕ್ಟ್ ಏನು ಇದು 21,000 ಕೋಟಿ ಕೊಟ್ಟಿದ್ದಾರೆ. ನಾನು ಹೇಳಿದೆ ಅಂದರೆ ಹಿಂದಿನ ಸರ್ಕಾರಗಳು ಎರಡನ್ನೂ ಕೊಟ್ಟಿದ್ದಾರೆ. 11,000 ಕೋಟಿ ಖರ್ಚಾಗಿದೆ. 2023 ಬಜೆಟ್ ಸಿದ್ದರಾಮಯ್ಯ ಕೊಟ್ಟರು 24 ಕೋಟಿ, 25, 24 4 ಬಜೆಟ್ನಲ್ಲಿ ಒಂದು 2,000-3,000 ಕೋಟಿ ಕೊಟ್ಟರೆ ಇಷ್ಟದಿಂದ ಅಲ್ಲ, ಅದ್ರ ಜೊತೆಗೆ ಅದು ಬರ್ಬೇಕು. ಪ್ರಾಜೆಕ್ಟ್ ಬಗ್ಗೆ ಹೇಳಿಲ್ಲ. ನೀರಾವರಿ ಅದ್ರಾಗ ಎಲ್ಲ